ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವಾಗ ನೀವು ಬಿಗಿನರ್ಸ್ ಆಗಿ ಇವಾಗ ಬ್ಲೌಸ್ ಕಟಿಂಗ್ ಮಾಡ್ತಾ ಇರ್ತೀರ, ಒಂದಕ್ಕಿಂತ ಜಾಸ್ತಿ ಬ್ಲೌಸ್ನ ಯಾವ ರೀತಿಯಪ್ಪ ಕಟ್ ಮಾಡೋದು, ಒಂದೊಂದನ್ನೇ ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋದ ಹೇಗೆ, ಇಲ್ಲಿದೆ ಒಂದು ಟಿಪ್ಸ್. ಬನ್ನಿ ಆ ಟಿಪ್ಸ್ನ ಫಾಲೋ ಮಾಡಿ ನೀವು ಆರಾಮಾಗಿ ಒಂದೇ ಸಲ 5-6 ಬ್ಲೌಸು 10 ಬ್ಲೌಸ್ವರೆಗೂ ಕಟಿಂಗ್ ಮಾಡ್ಕೋಬೋದು. ಓಕೆನಾ. ಮೊದಲನೇದಾಗಿ ಆಲ್ರೆಡಿ ನಾನು ಒಂದು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನೀವು ಕಟ್ ಮಾಡಿ ಇಟ್ಕೋಬೋದು. ಇಲ್ಲ ಅಂದರೆ ನೀವು ಕಟಿಂಗ್ ಮಾಡಿ ಇಟ್ಕೊಂಡಿಲ್ಲ ಅಂದರೆ ಒಂದು ನ್ಯೂಸ್ ಪೇಪರ್, ಇವಾಗ ನಿಮ್ಮ ರೆಗ್ಯುಲರ್ ಕಸ್ಟಮರ್ ಆದರೆ ಒಂದು ನ್ಯೂಸ್ ಪೇಪರ್, ನಾನು ಆಲ್ರೆಡಿ ಒಂದಷ್ಟು ಕಟ್ ಮಾಡಿದೆ, ಇವಾಗೆಲ್ಲ ಇಟ್ಟಿದ್ದೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅವ್ರ ಹೆಸರು ಅದೆಲ್ಲ ಬರೆದಿಟ್ಕೊಂಡ್ರೆ ನಾವು ನೆಕ್ಸ್ಟ್ ಸ್ಟಿಚಿಂಗ್ ಮಾಡುವಾಗ, ಇದು ಕಟಿಂಗ್ ಮಾಡುವಾಗ ಅದೇ ಅಳತೆ ಏನು ಬೇಕಾಗಿಲ್ಲ, ಅದನ್ನು ಇದೇ ರೀತಿ ಇಟ್ಟು ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ಅದನ್ನು ನಾನು ಎಲ್ಲೋ ಇಟ್ಬಿಟ್ಟಿದ್ದೀನಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನಾನು ಫಸ್ಟ್ ಒಂದು ಬ್ಲೌಸ್ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ 3 ಬ್ಲೌಸ್ ಇದೆ. ಓಕೆನಾ. ನೋಡಿ, ಮೆರೂನು, ಪಿಂಕು, ಗ್ರೀನು, ಇದು ಒಬ್ಬರದೇನೆ, ಇದು 4 ಒಬ್ಬರದೇನೆ. ನೆಕ್ ಸ್ವಲ್ಪ ಚೇಂಜ್ ಮಾಡಬೇಕು ಪ್ಯಾಟ್ರನ್ಗಳು. ಹಾಗಾಗಿ ಒಂದೇ ಸಲ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟ್ನೇದಾಗಿ ಸ್ಲೀವ್ಸು, ನೆಕ್ಕು ಎಲ್ಲ, ಇದು ಬ್ಯಾಕು, ಫ್ರಂಟು, ಸ್ಲೀವ್ಸು. ಓಕೆನಾ. ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಇಟ್ಕೊಳ್ಳೋದು, ಫಸ್ಟ್ಗೆ 3 ಪೀಸನ್ನು ಒಟ್ಟಿಗೆ ಇಟ್ಟಿದ್ದೀನಿ. 3 ಪೀಸನ್ನು ಒಟ್ಟಿಗೆ ಇಟ್ಕೊಂಡಿದ್ದೀನಿ. ಫಸ್ಟ್ ಇಲ್ಲಿ ಬ್ಯಾಕ್ ಇಟ್ಕೊಳ್ಳೋಣ. ಬ್ಯಾಕ್ ಪೀಸು ಈ ರೀತಿ ನೀಟಾಗಿ ಒಂದೇ ಸಮನಾಗಿ ಇಟ್ಕೊಳ್ಳಿ. ಓಕೆನಾ. ಇವಾಗ ಇದು ಫ್ರಂಟ್ ಬಂದ್ಬಿಟ್ಟು ಈ ಥರ ಇಟ್ಕೊಳ್ಳೋದ್ರಿಂದ ನಿಮಗೆ ಬಟ್ಟೆನೂ, ಲೈನಿಂಗ್ ಬಟ್ಟೆನೂ ಕಮ್ಮಿ ಆಗುತ್ತೆ. ಒಂದು 70 ಸೆಂಟಿಮೀಟ್ರೆಲ್ಲ ನೀವು ಕಟಿಂಗ್ ಮಾಡ್ಬೋದು. ಈ ಥರ ಒಂದು ಪೀಸ್ನ ಕಟ್ ಮಾಡಿದ್ರೆ ನೀವು ಅಂದರೆ ಬಟ್ಟೆ ನೀವು 70 ಸೆಂಟಿಮೀಟ್ರ್ ತೊಗೊಂಡು ಸ್ವಲ್ಪ ಸಣ್ಣ ಇರೋರ್ಗಾದರೆ ಆರಾಮಾಗಿ ಈ ರೀತಿ ಇಟ್ಕೊಂಡು ಕಟ್ ಮಾಡಿದ್ರೆ ಬಟ್ಟೆ ಆರಾಮಾಗುತ್ತೆ 70 ಸೆಂಟಿಮೀಟ್ರಲ್ಲೇ. ಓಕೆನಾ. ಈ ರೀತಿ ಇಟ್ಕೊಂಡು ಈ ರೀತಿ ಇಟ್ಕೋಬೇಕು. ಓಕೆನಾ. ಇದು ನಿಮಗೆ ಸರಿಯುತ್ತೆ ಅನ್ನೋದ್ರೆ ಇಲ್ಲೊಂದು ಪಿನ್ ಹಾಕ್ಕೊಳ್ಳಿ. ಓಕೆನಾ. ಇದು ಬಂದ್ಬಿಟ್ಟು ಸ್ಲೀವ್ಸು. ಇದು ಸ್ಲೀವ್ಸ್ ಬಂದ್ಬಿಟ್ಟು ಒಂದು 10 ಇಂಚು ಇದೆ. ನೋಡಿ, 10 ಇಂಚ್ ಇದೆ. 10 ಇಂಚಿಗೆ ಈ ರೀತಿ ಇಟ್ಟಿದ್ದೀನಿ. ಇವಾಗ ಇದನ್ನು ಇಲ್ಲಿ ಇಟ್ಕೋತೀನಿ. ಓಕೆನಾ. ನೋಡಿ, ಈ ಕಡೆ ಫುಲ್ಲು ಜೋಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ರೀತಿ ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಇರುತ್ತೆ. ಈ ರೀತಿ ಇಟ್ಕೊಳ್ಳಿ. ಓಕೆನಾ. ಈ ರೀತಿ ಇಟ್ಕೊಂಡು ನೀವು ನೀಟಾಗಿ ಇವಾಗ ಇಟ್ಕೊಂಡಾದ್ಮೇಲೆ ಇಲ್ಲಿ ಒಂದೊಂದು ಪಿನ್ ಹಾಕ್ಕೊಳ್ಳಿ. ಪಿನ್ ಹಾಕ್ಕೊಳ್ಳೋದ್ರಿಂದ ಏನು ತಪ್ಪಿಲ್ಲ. ಅಯ್ಯೋ ಯಾಕಪ್ಪ ಪಿನ್ನು ಅವೆಲ್ಲ ಏನಕ್ಕೆ ಅಂತ ಅನ್ಕೋಬಾರ್ದು. ನೀವು ಪಿನ್ ಹಾಕಿದಷ್ಟು ನಿಮಗೆ ಬಟ್ಟೆ ಸರಿಯಲ್ಲ, ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ಈ ಬಟ್ಟೆಗಳಲ್ಲಿ ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಇರೋದು ನಿಮಗೆ ರಿಂಕಲ್ಸು, ಟೈಟು, ಲೂಸು ಆ ಥರ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಪಿನ್ ಯೂಸ್ ಮಾಡೋದ್ರಿಂದ ಅವೆಲ್ಲ ಅವಾಯ್ಡ್ ಮಾಡ್ಬೋದು. ಓಕೆನಾ. ಈ ಥರ 4-5 ಬ್ಲೌಸ್ ಕಟ್ ಮಾಡಿದಾಗ ಕಂಪ್ಲೇಂಟ್ ಬಂದೇ ಬರುತ್ತೆ. ನೀವು ಏನು ಹಾಕ್ಕೊಳ್ದೆ ಕಟಿಂಗ್ ಮಾಡಿದಾಗ ಈ ಬಟ್ಟೆ ಕಟಿಂಗ್ ಮಾಡುವಾಗ ಏನಾಗುತ್ತೆ, ಸ್ವಲ್ಪ ಆ ಕಡೆ ಈ ಕಡೆ ಸರಿಯುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಬಟ್ಟೆ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆನಾ. ಹಂಗಾಗಿ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಈ ಥರ ಒಂದು ಪಿನ್ ಹಾಕ್ಕೊಳ್ಳಿ. ಗುಂಡು ಪಿನ್ ಏನು ಆರಾಮಾಗಿ 10 ರೂಪಾಯಿಗೆಲ್ಲ ಸಿಗುತ್ತೆ ಇವಾಗಂತೂ ಬಿಗಿನರ್ಸ್ಗೆ ಗುಂಡು ಪಿನ್ ಇರಲೇಬೇಕು. ಈ ಥರದೊಂದು ಗುಂಡು ಪಿನ್ ತೊಗೊಂಡು ಯೂಸ್ ಮಾಡಿ ನೀವು ಬಿಗಿನರ್ಸ್ ಆದರೆ. ಇಲ್ಲ ಅಂದರೆ ಒಂದು ಸ್ವಲ್ಪ ನಾವು ಜಾಸ್ತಿ ಹೊಲಿತೀವಿ ಅಂದರೂ ನೀವು ಈ ಪಿನ್ ಹಾಕೋದ್ರಿಂದ ಸೇಫ್ಟಿ ಇರುತ್ತೆ. ಓಕೆನಾ. ಅಷ್ಟೇ, ಇಲ್ಲಿ ಪಿನ್ ತುಂಬಾ ಉಪಯೋಗ ಆಗುತ್ತೆ. ಈ ರೀತಿ ಅಲ್ಲೊಂದು ಪಿನ್ ಹಾಕ್ಕೊಬಿಡಿ. ಓಕೆನಾ. ಇಷ್ಟೇ ಇದು. ಈ ರೀತಿ ಗುಂಡು ಪಿನ್ ಹಾಕ್ಕೊಂಡು ಇವಾಗ ಇದನ್ನು ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಕಟ್ ಮಾಡ್ಕೊತೀನಿ. ಒಂದೇ ಸಲ 3 ಅಂತಲ್ಲ, 5 ಬ್ಲೌಸಿಂದ 10 ಬ್ಲೌಸ್ವರೆಗೂ ನೀವು ಕಟಿಂಗ್ ಮಾಡ್ಕೋಬೋದು. ಓಕೆನಾ. ಆಮೇಲೆ ನಿಮಗೆ ಬಟ್ಟೆ ಬರೀ 70 ಸೆಂಟಿಮೀಟ್ರಲ್ಲೇ ನೀವು ಈ ರೀತಿ ಮಾಡೋದ್ರಿಂದ ಬಟ್ಟೆ ವೇಸ್ಟ್ ಆಗೋಲ್ಲ, ಲೈನಿಂಗ್ ಬಟ್ಟೆ ವೇಸ್ಟ್ ಆಗೋದಿಲ್ಲ. ಓಕೆನಾ. ಇದು ಹೇಗಿದೆ, ಇದು ನೆಕ್ ನಾನು ಹಾಗೇ ಬಿಡ್ತೀನಿ, ಆಮೇಲೆ ಕಟ್ ಮಾಡ್ಕೊತೀನಿ. ಇದು ಸ್ವಲ್ಪ ಚೇಂಜ್ ಮಾಡಬೇಕು ನೆಕ್ಕು. ಹಂಗಾಗಿ ಇಲ್ಲ ಒಂದು ರೌಂಡು ಒಂದು ಸ್ಕ್ವೈರ್ ಆ ಥರ ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ನಮಗಿದು ಮಾರ್ಕ್ ಬೇಕಲ್ವ, ಇದನ್ನು ಈ ರೀತಿ ನ್ಯಾಚ್ ಹಾಕೊಂಡ್ಬಿಡೋಣ. ಅವಾಗೇನಾಗುತ್ತೆ, ನಮ್ಗೆ ಇಷ್ಟು ಅಂತ ಗೊತ್ತಾಗುತ್ತೆ. ಇವಾಗ ಇದನ್ನು ಈ ರೀತಿ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ತುಂಬಾ ಈಸಿ. ಇದು 3 ಬ್ಲೌಸ್ ಅಂತಲ್ಲ, ನೀವು 10 ಪೀಸನ್ನು ಈ ರೀತಿ ಇಟ್ಕೊಂಡು ಒಂದೇ ಸಲ ಕಟಿಂಗ್ ಮಾಡ್ಬೋದು. ಈಸಿಯಾಗಿ ಆಗೋಗುತ್ತೆ ನೋಡಿ. ನೀವು ರೆಗ್ಯುಲರ್ ಕಸ್ಟಮರ್ಸ್ ಆದರೆ ನೀವು ಒಂದು ಪೇಪರ್ ಕಟ್ಟಿಂಗ್ ಇಟ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಯಾವಾಗಲೂ ಬೇಕಂದರೆ ಇದೇ ರೀತಿಯೇ ಮಾಡ್ಬೋದು. ಓಕೆನಾ. ಆವಾಗ ನೀವು ಅಳತೆ ತೊಗೊಳ್ಳೋ ಅಷ್ಟೇ ಇಲ್ಲ. ಅವ್ರು ಏನಾದ್ರು ಒಂದು ಸ್ವಲ್ಪ ಟೈಟು ಲೂಸ್ ಹೇಳಿದ್ರೆ ಒಂದೊಳಗೆ ಜಾಸ್ತಿ ಹಾಕಿ, ಲೂಸ್ ಬೇಕಾದರೆ ಒಂದೊಳಗೆ ಕಮ್ಮಿ ಹಾಕಿ. ಅಷ್ಟೇ, ಇನ್ನೇನು ಚೇಂಜ್ ಮಾಡೋಷ್ಟಿರಲ್ಲ. ಆರಾಮಾಗಿ ಮಾಡ್ಬೋದು ಅಷ್ಟೇ. ಯಾಕಂದರೆ ರೆಗ್ಯುಲರ್ ಆಗಿರುತ್ತಲ್ಲ, ಹಾಗಾಗಿ ಅದರ ಅವಶ್ಯಕತೆ ಇರಲ್ಲ. ಓಕೆನಾ. ನೋಡಿ, ಇದು ರೆಡಿ ಆಯಿತು. ಈಗ ಇದು
ಈಗ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ. ಫ್ರಂಟಲ್ಲಿ ಮಾತ್ರ ನಮಗೆ ಇದನ್ನು ಸೇಮ್ ಹೇಳಿರೋದ್ರಿಂದ ನೆಕ್ಕು ಒಂದೇ ಪ್ಯಾಟ್ರನ್ ಹೇಳಿದ್ದಾರೆ, ನೆಕ್ಕದೇನು ಚೇಂಜ್ ಮಾಡಲ್ಲ. ಓಕೆನಾ? ಇಷ್ಟೇ, ಅಂದರೆ ಆರಾಮಾಗಿ ಕಟ್ ಮಾಡ್ಕೊಬೋದು. ಅಳತೆ ಇರಲ್ಲ, ಏನೂ ಇರಲ್ಲ. ನೀವು ಒಂದು ಪೀಸ್ ಕಟ್ ಮಾಡ್ಕೊಂಬಿಟ್ರೆ ಈ ರೀತಿ ಕಟ್ ಮಾಡ್ಕೊಬೋದು. ಈ ರೀತಿ ಎಲ್ಲೆಲ್ಲಿ ನ್ಯಾಚ್ ಹಾಕಿರ್ತೀವಿ ಅಲ್ಲಿ ನೀಟಾಗಿ ನ್ಯಾಚ್ ಹಾಕ್ಕೊಳ್ಳಿ. ಓಕೆನಾ? ವೀಲರ್ ಇದ್ದರೆ ಇಲ್ಲಿ ವೀಲರಲ್ಲಿ ಮಾರ್ಕ್ ಮಾಡ್ಕೋಬೋದು. ವೀಲರು ಎಲ್ಲ ಮಿಸ್ ಆಗೈತೆ. ಇದು ರೆಡಿ ಆಯಿತು. ಫ್ರಂಟ್ ಸೈಡ್ ಇಡೋಣ. ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಓಕೆನಾ? ಇಷ್ಟೇ. ಏನು ಶೇಪ್ ಕಟ್ ಮಾಡಿದ್ಯೋ ಹಾಗೆ ಕಟ್ ಮಾಡ್ಕೊಳ್ಳಿ. ಇಷ್ಟೇ. ಆಯಿತು. ಮತ್ತು ಈ ಕಡೆ ಅಷ್ಟೇ ಇಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ, ನ್ಯಾಚ್ ಹಾಕ್ಕೊಳ್ಳಿ. ಓಕೆನಾ? ನೋಡಿ ಎಷ್ಟು ಈಸಿಯಾಗಿ ಕಟಿಂಗ್ ಮಾಡ್ಕೋಬೋದು. ಆಲ್ರೆಡಿ ಅದರಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಪೀಸು ನೋಡಿಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಓಕೆನಾ? ಯಾವುದೇ ಆದ್ರೂ ಈ ಥರ ಗುಂಡು ಪಿನ್ ಹಾಕೋದ್ರಿಂದ ಸೇಫ್ಟಿ ಇರುತ್ತೆ. ಓಕೆನಾ? ಮತ್ತು ಇದನ್ನು ಕಟ್ ಮಾಡಿಕೊಂಡು ಇಷ್ಟೇ. ನೋಡಿ ನ್ಯಾಚ್ ಹಾಕೊಳ್ಳಿ. ಇದು ಫ್ರಂಟು ಅಂತ ಗೊತ್ತಾಗೋದಕ್ಕೆ ನ್ಯಾಚ್ ಏನಕ್ಕಪ್ಪ ಅಂದರೆ ಇದು ಮುಂದೆ ಪೀಸು ಹಿಂಗೆ ಫ್ರಂಟ್ ಈ ಥರ ಹಾಕ್ತೀವಲ್ವ ಮುಂದೆ ಬರುತ್ತೆ ಅಂತ. ಓಕೆನಾ? ಈ ರೀತಿ ಇದು ಒಂದೇ ಸಲ ಒಂದಕ್ಕಿಂತ ಜಾಸ್ತಿ ಬ್ಲೌಸ್ ಇದ್ದಾಗ ಈ ರೀತಿ ಕಟ್ ಮಾಡಿ. ಓಕೆನಾ? ನೋಡಿ ಎಷ್ಟು ಈಸಿಯಾಗಿ ಕಟಿಂಗ್ ಆಗೋಯ್ತು. ಅಳತೆ ತಗೊಳ್ಳಿಲ್ಲ, ಏನಿಲ್ಲ, ಆರಾಮಾಗಿ ಕಟಿಂಗ್ ಮಾಡಿ ಮುಗೀತು. ಓಕೆನಾ? ಈ ಥರ ಮಾಡ್ಕೋಬೋದು. ನೋಡಿ ನೀವೇನಾದರೂ ಬಿಗಿನರ್ಸು, ಅಯ್ಯೋ ಯಾವ ರೀತಿನಪ್ಪ ಕಟಿಂಗ್ ಮಾಡೋದು, ಒಂದೇ ಸಲ ಅಷ್ಟೊಂದು ಬ್ಲೌಸ್ನ ಕಟಿಂಗ್ ಮಾಡೋಕ್ಕಾಗಲ್ಲ ಅನ್ನೋರು ಈ ಮೆಥಡ್ನ ಯೂಸ್ ಮಾಡ್ಕೋಬೋದು. ಓಕೆನಾ? ನೋಡಿ ಈ ರೀತಿ ಯೂಸ್ ಮಾಡ್ಕೋಬೋದು. ನೀವೇನಾದರೂ ಒಂದೇ ಸಲ ಜಾಸ್ತಿ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಈ ಮೆಥಡ್ ಯೂಸ್ ಮಾಡಿ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.